ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಹಾಯ ಮಾಡು ಅಂತ ಕೇಳು. ಅವಳೇನಾದ್ರು ಸಹಾಯ ಮಾಡಿದ್ರೆ ಅದು ನಿನ್ನ ಅದೃಷ್ಟ. ಅಕ್ಕ, ವಿರಾಟ್ ಅವರು ನಿನ್ನ ಅಷ್ಟೊಂದು ಇಷ್ಟಪಡ್ತಾರೆ. ನೀನ್ ಯಾಕೆ ಅವ್ರನ್ನ ದೂರ ತಳ್ತಾ ಇದ್ಯಾ? ಅದು ಅಲ್ಲದೆ ನಿಮ್ಮ ಅಕ್ಕ ಭವಾನಿ ಅದೇ ಮನೆ ಸೊಸೆ ಆಗ್ತಿದ್ದಾಳೆ. ಈಗ ನೀನು ವಿರಾಟನ್ ಮದುವೆ ಆಗಕ್ಕೆ ಒಪ್ಕೊಂಡ್ರೆ ಅಕ್ಕ ತಂಗಿ ಇಬ್ರು ಒಂದೇ ಮನೆ ಸೊಸೆ ಆಗ್ತೀರಾ. ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ನಮ್ಮ ಅಕ್ಕ ಚೆನ್ನಾಗಿರ್ಬೇಕು ಅಂತ. ನೀನು ಆ ಮನೆ ಸೊಸೆ ಆಗಿ ಹೋದ್ರೆ ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೋಬೋದಲ್ವಾ? ನೀನೊಂದ್ ಕಡೆ, ಭವಾನಿ ಅಕ್ಕ ಒಂದ್ ಕಡೆ ಇದ್ರೆ ನಿಮ್ಮ ಅಕ್ಕ ಹೇಗಿದ್ದಾರೆ ಅನ್ನೋದೊಂದು ಟೆನ್ಷನ್ ಇರತ್ತೆ. ಅಕ್ಕಂಗೆ ಕಷ್ಟ ಸುಖ ಹಂಚ್ಕೊಳ್ಳೋದಿಕ್ಕೆ ಅಲ್ಲಿ ಯಾರು ಇರೋದಿಲ್ಲ. ಅದೇ ಇಬ್ರು ಒಟ್ಟಿಗೆ ಇದ್ರೆ ಅಕ್ಕಂಗೆ ಕಷ್ಟನೇ ಬರ್ದಿರೋ ತರ ನೋಡ್ಕೋಬಹುದು ತಾನೆ. ಅಕ್ಕಂಗೂ ನೀನ್ ಇದ್ಯಾ ಅನ್ನೋ ಒಂದ್ ಧೈರ್ಯನೂ ಇರತ್ತೆ. ಇಂಥ ಅವಕಾಶ ಮತ್ತೆ ಬರಲ್ಲಮ್ಮ. ಥಿಂಕ್ ಅಬೌಟ್ ಇಟ್. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಶುಡ್ ಐ ಟೇಕ್ ಯರ್ ಡಿಸಿಷನ್ ಆಸ್ ಮೌನಂ ಸಮ್ಮತಿ ಲಕ್ಷಣಂ ಅಂತ? ನೋ ಡ್ಯಾಡ್, ಮೌನಂ ಅಸಹಾಯಕ ಲಕ್ಷಣಂ. ನೀವೇನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಭೈರವಿ, ನಾನು ಹೇಳೋದು ನಿನ್ನ ಒಳ್ಳೇದಕ್ಕೆಮ್ಮ. ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ತಿದೆ ಡ್ಯಾಡ್. ಆದ್ರೆ ಇಶಾನಿ ನನ್ನ ಬೆಸ್ಟ್ ಫ್ರೆಂಡ್. ಅವಳು ವಿರಾಟ್ನ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಿದ್ದಾಳೆ. ನಾನು ಅವಳಿಗೆ ಮೋಸ ಮಾಡೋದಕ್ಕಾಗಲ್ಲ. ದಯವಿಟ್ಟು ಪದೇ ಪದೇ ಇದೇ ಪ್ರಶ್ನೆ ಕೇಳಿ ನನಗೆ ಹಿಂಸೆ ಕೊಡ್ಬೇಡಿ. ಅಲ್ಲ ಅಕ್ಕ, ಅದು ಜಾನು ಪ್ಲೀಸ್ ಏನು ಹೇಳ್ಬೇಡ. ನಾನು ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ. ದಯವಿಟ್ಟು ಅದನ್ನ ಬದಲಾಯಿಸೋ ಪ್ರಯತ್ನ ಮಾಡಬೇಡ. ವಿ ಆರ್ ನಾಟ್ ಟ್ರೈಂಗ್ ಟು ಚೇಂಜ್ ಯೋರ್ ಡಿಸಿಷನ್ ಮಾ. ನಿನ್ನ ಲೈಫ್ನ ಬದಲಾಯಿಸೋ ಪ್ರಯತ್ನ ಪಡ್ತಿದ್ದೀವಿ ಅಷ್ಟೇ. ವಿರಾಟ್ ನಿನ್ನನ್ನು ತುಂಬ ಇಷ್ಟಪಡ್ತಿದ್ದಾನೆ. ವಸುಂಧರಾ ಅವರು ಅವ್ರ ಮಗಂಗೋಸ್ಕರ ನಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬಂದಿದ್ರು. ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾ. ಹಠ. ಡ್ಯಾಡ್, ಆಲ್ರೆಡಿ ಸಿಂಧು ಭೈರವಿಯಾಗಿ ಬದಲಾಗಿದ್ದಾಳೆ. ಇನ್ನೂ ಬದಲಾಗಕ್ಕೆ ಏನೂ ಉಳ್ದಿಲ್ಲ. ನಿಮ್ ಮಾತನ್ನ ನಾನು ಭೈರವಿ ಸ್ಥಾನದಲ್ಲಿ ನಿಂತು ಖಂಡಿತವಾಗ್ಲೂ ಕೇಳ್ಬೇಕು. ಯಾಕಂದ್ರೆ ಅಷ್ಟು ದೊಡ್ಡ ಋಣದ ಭಾರನ ನನ್ ಮೇಲೆ ಹೊರಿಸಿದಿರ. ಆದ್ರೆ ನೀವ್ ಏನೇ ಒಳ್ಳೆ ಮಾತು ಹೇಳಿದ್ರು ಅದು ಭೈರವಿಗ್ ಮಾತ್ರ ಸೀಮಿತ, ಸಿಂಧುಗಲ್ಲ. ಸಿಂಧು ನಡೆದಿದ್ದ ದಾರಿ ಕೊಟ್ಟಿದ್ದೆ ಮಾತು. ನೀವ್ ಇದುವರೆಗೂ ಭೈರವಿ ಭವಿಷ್ಯದ ಬಗ್ಗೆ ಮಾತಾಡಿದ್ರಿ. ಆದ್ರೆ ಭೈರವಿ ಭವಿಷ್ಯ ಯಾವತ್ತೂ ಮುಗ್ದೋಗಿದೆ ಡ್ಯಾಡ್. ಸಿಂಧು ಈಗ ಅವಳ ಭವಿಷ್ಯನ ಕಟ್ಕೋತಿದ್ದಾಳೆ. ದಯವಿಟ್ಟು ಈಗ ಅವಳ ಭವಿಷ್ಯಕ್ಕೆ ಕೊಡ್ಲಿ ಪೆಟ್ಕೊಡೋ ನಿರ್ಧಾರನ ಮಾಡ್ಬಿಡಿ. ಸಿಂಧು ನಿರ್ಧಾರನೇ ಕೊನೆ ನಿರ್ಧಾರ. ಗೌಡ್ರೆ, ತಗೊಳ್ಳಿ ಪ್ರಸಾದ. ಏಯ್, ಯಾರಿಗೋ ಬೇಕು ನಿನ್ ಪ್ರಸಾದ? ಹೇಳ್ದೆ ಕೇಳ್ದೆ ದೇವಸ್ಥಾನಕ್ಕೆ ಬರೋಷ್ಟು ಬೆಳೆದ್ಬಿಟ್ಯಾ? ದೇವ್ರ ಸೇವೆ ಮಾಡಬೇಕು ಅನ್ಸ್ತು, ಅದಕ್ಕೆ ಬಂದೆ ಯಜಮಾನ್ರೆ. ದಯವಿಟ್ಟು ಕ್ಷಮಿಸ್ಬಿಡಿ. ಸುಳ್ಳು ಬಾಗುಳಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ನಿನ್ನ ಉಪಾಯ ಏನು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ದೇವಸ್ಥಾನ ನೆಪ ಹೇಳ್ಕೊಂಡು ಇಲ್ಲಿಗೆ ಬಂದು ಇಲ್ಲಿಂದ ನನ್ನ ಮಗಳು ಕಣ್ತಪ್ಪಿಸಿ ಪರಾರಿ ಆಗೋದು, ಇದೇ ತಾನೇ ನಿನ್ನ ಉದ್ದೇಶ? ಅಯ್ಯೋ, ಖಂಡಿತ ಇಲ್ಲ ಗೌಡ್ರೆ. ನಿಜವಾಗ್ಲೂ ನಾನು ದೇವಸ್ಥಾನಕ್ಕಂತಾನೆ ಬಂದಿದ್ದು. ಯಾಕೆ?
ದೇವ್ರೇನು ಕನ್ಸಲ್ ಬಂದು ಹೇಳಿತ್ತಾ ನಾಳೆ ನೀನ್ ಬರ್ದೇ ಹೋದ್ರೆ ನಾನು ದೇವಸ್ಥಾನ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತ? ಆಗಲ್ಲ ಯಜಮಾನ್ರೆ, ನನ್ನ ಮಗಳಿಗೋಸ್ಕರ ಬಂದೆ. ನನಗೆ ಇಬ್ರು ಹೆಣ್ಮಕ್ಳು, ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಎಲ್ಲ ಒಟ್ಟಿಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಮದುವೆ ಮಾಡಿ ಮೊಮ್ಮಕ್ಕಳನ್ನ ಎತ್ಕೊಂಡು ಆಟ ಆಡಿಸ್ತಿದ್ದೆ. ಆ ಅದೃಷ್ಟ ನನಗಿಲ್ಲ ಯಜಮಾನ್ರೆ. ಅದಕ್ಕೆ ಅವ್ರು ಎಲ್ಲೇ ಇರಲಿ ಹೇಗೆ ಇರಲಿ ಅವ್ರು ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂಡು ಹೋಗಕ್ ಬಂದೆ. ಸದ್ಯಕ್ಕೆ ಈ ನತದೃಷ್ಟ ಅಪ್ಪನಿಂದ ಇಷ್ಟೇ ಮಾಡಕ್ಕಾಗೋದು. ಆ ಭಗವಂತ ನನ್ನ ಮಕ್ಕಳು ಎಲ್ಲೇ ಇದ್ರು ಅವ್ರನ್ನ ಚೆನ್ನಾಗಿಟ್ಟಿದ್ರೆ ಅಷ್ಟೇ ಸಾಕು. ಈ ಮಸಳೆ ಕಣ್ಣೀರ್ಗೆಲ್ಲ ನಾನು ಕರ್ಗೋಗ್ತೀನಿ ಇದ್ಕೋಬೇಡ. ನೀನ್ ಅಷ್ಟೊಂದು ದೇವ್ರು ಬೇಡ್ಕೊಳ್ಳೋದಿದ್ರೆ ಮನೇಲೆ ಬೇಡ್ಕೊಬೋದಿತ್ತಲ್ವಾ? ಇಲ್ಲಿಗೆ ಬರ್ಬೇಕಿತ್ತ? ಇದೇ ಕೊನೆ. ಇನ್ನೊಂದ್ಸಲ ಈಗೇನಾದ್ರೂ ಬಾಲ ಬಿಚ್ಚಿದ್ ನೋಡಿದ್ನೋ ಅಪ್ಪಿ ತಪ್ಪಿ ನಿನ್ ಮಕ್ಕಳು ಸಿಕ್ಕಿದ್ರು ನೀನ್ ಅವ್ರನ್ನ ನೋಡಕ್ ಆಗಲ್ಲ, ಕಣ್ ಕಿತ್ತಾಕ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ನಡಿಯೋ, ಅಲ್ಲಿ ತೋಟದ ಕೆಲಸ ಸಾಕಷ್ಟು ಬಿದ್ದದೆ. ಏಯ್ ನಿನಗೂ ಅಷ್ಟೇ, ಇನ್ನೊಂದ್ಸಲ ಈಗೇನಾದ್ರು ಮಾಡಿದ್ರೆ ಬರೆ ಹಾಕ್ಬಿಡ್ತೀನಿ. ನಡಿಯೋ ಮನೆಗೆ ಹೋಗೋ. ನೀನ್ ಇಲ್ಲೇ ಇರು. ಅಮ್ಮ, ಹೇಳು ಅಥರ್ವ. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನಾಗ್ಬೇಕು ಹೇಳು. ಅದು ನನ್ಗಲ್ಲ, ಭವಾನಿಗೆ. ಟ್ರೀಟ್ಮೆಂಟ್ಗೆ ಏನಾದ್ರೂ